ನಮ್ಮ ಸರಿಜೋಡಿ ಕಲಾವಂತರ ಮೇಲಿನೊಳಗೆ ದಿಮ್ ಬಾರಿಸ್ತಕ್ಕಂತ ಅಣ್ಣ ಏನ್ ಹೇಳ್ತಾನ್ರಿ ಅಪ್ಪ ಚಂದ ನಾವು ಏನು ಅಂದಿನಿ ನೋಡು. ಈ ಕಡೆ ಗಂಡು ಮಕ್ಕಳ ಮೇಳದ, ಈ ಕಡೆ ಆ ಕಡೆ ಒಬ್ಬಕ್ಕೆ ಹೆಣ್ಣು ಮಗಳು ಬಂದಾಳ. ಹೌದು. ಅಂದ ಕೂಡಲೇ ನೀವು ಅತ್ತಾನ ಅಣ್ಣ ಏನತ್ತದವ ಅಣ್ಣ ನಾವು ಯಾರು ಗಂಡಸರಿ ಅಲ್ಲೋ ಅತ್ತಾನ ಅಣ್ಣ. ಮತ್ ಹೆಣ್ಮಕ್ಳು ಯಾಕೆ ಬರ್ಕೊಂಡ ನಾವ ಗಂಡಸರ ಅಂದ್ರ ಗಂಡಸನ ಹೆಂಗಸನವ ನಾ ಹತ್ತೀನಿ. ಮತ್ತ ನೀ ಗಂಡಸಲ್ಲ ಅಂದ್ರ ನಿನಗೊಂದು ಮಗ ಹುಟ್ಟ್ಯದ, ಮತ್ತ ಅವ ಹ್ಯಾಂಗ ಹುಟ್ಟದ ಅಲ್ಲ ಅಣ್ಣ. ನೀ ಎಲ್ಲ ಶಾಣ್ಯರಂಗ ಮಾತಾಡ್ತಿ ಕರೆ. ಹೌದು. ಮತ್ತ ಗಂಡಸರಿ ಅಲ್ಲಂದ್ರ ಮತ್ತ ನಮಗ ಮಕ್ಳು ಯಾಕೆ ಹುಡ್ತಾವ? ಯವ್ವ ಅಳಬೇಡ. ಯಾಕ ನಮ್ಮ ಮುತ್ಯನ ಜೊಲ್ನ ತೊಳಿಕತ್ತಿನ ಅಂತ ಕೇಳಿದ್ರ, ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ, ನಮ್ಮ ಮುತ್ಯನ ಜೊಲ್ ಸೋರ್ಲಕತ್ತದ. ಅವ್ವ ಮುಂದನು ನಿನಗ ವಯಸ್ಸಾಗ್ತದ. ಆ ಸಮಯದೊಳಗ ನಿಂದು ಜೊಲ್ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪ್ರಾಣಿಯಲ್ಲಿ ಹುಡುಕಾಡಿ ಇವೇ ತೊಳೆದು ನಿನಗಿಂದ ಕತ್ತಿನ 10 ವರ್ಷದ
ಮರಿಗಳು ತಾಯಿನ ಕೋಡೆ ತಾಯಿನ ಮರಿಗಳ ಮುಖ ಪಕ್ಕನೆ ಬಾಡಿ ಹೊಟ್ಟಿ ಹಸದು ಮಾಳಪ್ಪಗ ಹುಡುಕ್ಯಾಡಿ ಹೊಟ್ಟಿ ಹಸದು ಮಾಳಪ್ಪಗ ಹುಡುಕ್ಯಾಡಿ ಹೊಟ್ಟಿ ಹಸದು ಮಾಳಪ್ಪಗ ಹುಡುಕ್ಯಾಡಿ ಹೊಟ್ಟಿ ಹಸದು ಮಾಳಪ್ಪಗ ಹುಡುಕ್ಯಾಡಿ ಹಸ್ತದ ಮರಗಳ ಖುಷಿಯಿಂದ ಮಾಳಪ್ಪ ಉಳಿಸೋದು ಹೊಟ್ಟಿ ನೋಡಿ ಆನಂದಾಗಿ ಮರಿಗಳ ಮೇಲು ಮುಖ ಮಾಡಿ ಸೃಷ್ಟಿಕರ್ತ ಶಿವನಿಗೆ ಹೊರಗಳ ಬೇಡ ಹೊರಗಳ ಬೇಡ ಯಾರ ಸಲುವಾಗಿ ಹೊರಗಳು ಬೇಡದು ಮಾಳಿಂಗರಾಯನ ಸಲುವಾಗಿ ಹೌದಾ ಮಾಳಿಂಗರಾಯ ಯಾರು ಯಾರು ತುಕ್ಕಾಪುರಾಯನ ಮಗ ಹೌದಾ ಏಯ್ ಯಾರು ಮಾಳಿಂಗರಾಯ ಮಾಳಿಂಗರಾಯ ತುಕ್ಕಾಪುರಾಯನ ಮಗ ಮಗ ನಮ್ಮ ಪಾದ ಯಾವ್ದದ ಯಾವುದು ಮಗ ಮಗನ ಪಾದ ನಮ್ಮ ಮಗ ಹೌದು ಮಗನ ಸಲುವಾಗಿ ಹಾಲು ಕುಡಿದಿರ್ತಕ್ಕಂತ ಮರಿಗಳು ಶಿವನಲ್ಲಿ ಹೊರ ಬೀಳ್ತಾವ ಏನಂತ್ರಿಪ್ಪ ಯಪ್ಪ ಓ ನಮಗ ತುಕ್ಕಪ್ರಾಯನ ಮಗ ಮಾಳಿಂಗರಾಯ ಹೌದು ಹೊಟ್ಟೆ ತುಂಬ ನಮಗ ಹಾಲು ಉಣಿಸ್ಯಾನ ಹೌದು. ಅವನಿಗೆ ಪಲ್ಲಕ್ಕಿ ಪದವಿ ಆಗ್ಲಿ ನೆಲ್ಲಕ್ಕಿ ಬಾನ ಆಗ್ಲಿ ಅಂತೇಳಿ ಮಾಳಿಂಗರಾಯ ಉಣಿಸಿರ್ತಕ್ಕಂತ ಮರಿಗಳು ಶಿವನಲ್ಲಿ ಹರಕೆ ಹೊತ್ತಾವ ಹೌದು ಹೌದು ಹರಕೆ ಕೊಟ್ಟವ ಮಾಳಿಂಗರಾಯ ಮರಿಗಳಿಗೆ ಉಣಿಸ್ಯಾನ ಅಂತೇಳಿ ಹಾ ಮಾಳಿಂಗರಾಯ ಮರಿಗಳು ಅಂತ ಹರಕೆ ಬೇಡ್ಯಾವ ಹೌದು ಸಾವಕಾಶ ನೀವು ಬಿದ್ದಿರ ಹಾ ನೀವು ಕೆಡುತ್ತೀರಿ ಯಾಕಂದ್ರೆ ಆನಂದಾಗಿ ಮರಿಗಳ ಮೇಲೆ ಮುಟ್ಟ ಮಾಡಿ ಸೃಷ್ಟಿಕರ್ತ ಶಿವನಿಗೆ ಹೊರಗ ಬೇಡ ಹೊರಗಳ ಬೇಡ ಹೊರಗಳ ಬೇಡ ಹೊರಗಳ ಬೇಡ ಮಾಳಿಂಗರಾಯಗ ಕರುಣಿಸೋ ಕಾಪಾಡಿ ಮಾಳಿಂಗರಾಯಗ ಕರುಣಿಸೋ ಕಾಪಾಡಿ ಸಭಾ ಶಾಂತತೆಯಿಂದ ಆಲಿಸ್ಬೇಕು. ಅಂದ್ರೆ ಮಾಡಬೇಡ್ರಿ ಫ್ರೆಂಡ್ ಯಾರು ಏನೈತ್ರಿ ಇಲ್ಲಿ ಮುಂದ್ವರಿ ಅಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಕೂಡ ಅಫ್ಜಲಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮುಗದೊಮ್ಮೆ ವಂದನೆಗಳನ್ನ ಹೇಳಿ ಹೇಳಿ
ಅದಕ್ಕೊಂದು ಮಾತು ಹಿಂಗ್ ಬರ್ತದ ಹನುಮಣ್ಣ. ಏನ್ರಿಪ್ಪ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಹೌದು. ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಬಲ್ಲವರಿದ್ದು ಬಲವಿಲ್ಲ. ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೇಳಿದ್ರಿಪ್ಪ, ಹೇಳಿದ್ರು. ಇದೇ ಮಾತು ಯಾಕೆ ಹೇಳ್ತಾರೆ? ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಹೌದು. ಬೀರಣ್ಣ ದೇವರ ಜಾತ್ರಾ ನಿಮಿತ್ತದ ಸಲುವಾಗಿ ಹೌದು. 2 ಮೇಳಗಳನ್ನು ಬರಮಾಡಿಕೊಂಡಾರ. ಹೌದು. ಹಿಂಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕಮಿಟಿ ಅವ್ರನ್ನು ಹೇಳ್ಯಾರ. ಹೇಳಿದ್ರು ಹಾ, ನಮ್ಮ ಸರಿಜೋಡಿ ಕಲಾವಂತರ ಮೇಲಿನೊಳಗ ದಿಮ್ ಬಾರಿಸ್ತಕ್ಕಂತ ಅಣ್ಣ ಏನ್ ಹೇಳ್ತಾನ್ರಿ ಅಪ್ಪ ಚಂದ? ನಾವು ಏನೂ ಅಂದಿಲ್ಲ. ಅರಿವಿಲ್ಲ ಅವನಿಗೆ, ಅರಿವಿಲ್ಲ. ನೋಡು, ಈ ಕಡೆ ಗಂಡು ಮಕ್ಕಳು ಮೇಳದ, ಈ ಕಡೆ ಆ ಕಡೆ ಒಬ್ಬಕ್ಕೆ ಹೆಣ್ಣು ಮಗಳು ಬಂದಾಳ. ಹೌದು. ಅಂದ ಕೂಡಲೇ ನೀವು ಅತ್ತಾನ ಅಣ್ಣ ಏನತ್ತದವ ಅಣ್ಣ? ಏನು ಯಾರು ಗಂಡಸರಿ ಅಲ್ಲೋ ಅತ್ತಾನ ಅಣ್ಣ. ಮತ್ ಹೆಣ್ಮಕ್ಳು ಯಾಕೆ ಬರ್ಕೊಂಡ ನಾವ? ಗಂಡಸರ ಅಂದ್ರ ಗಂಡಸನ ಹೆಂಗಸನವ? ನಾ ಹತ್ತೀನಿ. ಮತ್ತ ನೀ ಗಂಡಸಲ್ಲ ಅಂದ್ರ ನಿನಗೊಂದು ಮಗ ಹುಟ್ಟ್ಯದ, ಮತ್ತ ಅವ ಹ್ಯಾಂಗ ಹುಟ್ಟದ? ಅದು ಕೇಳ್ತೀನಿ ನಾ ಮೊದಲ. ನಾನ್ ಸೆನ್ಸ್, ಕಾಮನ್ ಸೆನ್ಸ್ ಆಮೇಲೆ ಅಲ್ಲ ಅಣ್ಣ, ನೀ ಎಲ್ಲ ಶಾಣ್ಯರಂಗ ಮಾತಾಡ್ತಿ ಕರೆ. ಹೌದು. ಮತ್ತ ಗಂಡಸರಿ ಅಲ್ಲಂದ್ರ ಮತ್ತ ನಮಗ ಮಕ್ಳು ಯಾಕೆ ಹುಡ್ತಾವ? ಹೌದು. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಸಕಲಿಂಗ ಅಂತ ಹೇಳಿಕೆ 3 ಅಕ್ಷರಗಳು, ಲಿಂಗಗಳು ಬರ್ತಾವ. ಹೌದು. ಹೌದು. ತ್ರಿಮೂರ್ತಿ. ಸ್ತ್ರೀಲಿಂಗ ಅಂದ್ರ ಹೆಣ್ಣು ಮಕ್ಕಳು. ಹೌದು. ಪುಲ್ಲಿಂಗ ಅಂದ್ರ ಗಂಡು ಮಕ್ಕಳು. ಹೌದು. ಹೇಗನ ಅದು ಅಂದ್ರ? ಹೇಳಿ ಹೇಳಿ. ನಾ ಏನಾರ ಜಾಸ್ತಿ ಮಾತಾಡ್ತೀನಿ ಕರೆ ಯೂಟ್ಯೂಬ್ನ್ಯಾಗ ಹೋಗ್ತಾವ. ಹೌದು. ನಾವು ತಿಳ್ಕೊಬೇಕಾಗ್ಯದ. ಹೌದು. ನಾವು ಗಂಡು ಮಕ್ಳು ಅದೀವಿ. ನಾವು ಹೌದು. ಗಂಡು ಮಕ್ಳು ಅದೀವಿ ಅಂತೇಳಿ ನಮಗ್ ಮಕ್ಳು ಹುಡ್ತಾವ. ಹೌದು. ಗಂಡು ಮಕ್ಳು ಇದ್ದಿದ್ದಿಲ್ಲ ಅಂದ್ರ ಮಕ್ಳು ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ನೋಡಿ ಯೂಟ್ಯೂಬ್ನ್ಯಾಗ ತಮ್ಮ ಯೂಟ್ಯೂಬ್ನವ್ರು ಕಟ್ ಮಾಡ್ರಿ, ಮತ್ತೆ ಎಲ್ಲರೂ ಹೋಗಿ ಸಿಗಿಸಿರ್ತೀವಿ. ಹೌದು. ಇಲ್ಲಿ ವಿಷಯ ಏನು? ಮತ್ತು ಮಗ ವಿಷಯ ಅದ. ಹೌದು. ಮಗ ಮತ್ತು ಮಗಳು. ಮಗ ಮತ್ತು ಮಗಳು. ಹೌದು. ಅಣ್ಣ ಒಂದ್ ಜರ ಸೌಂಡ್ ಕಡಿಮೆ ಮಾಡ್ರಿ. ಮಗನ ವಿಷಯ ನಮಗೈತಿ. ಹೌದು. ಮಗನೇ ಯಾರ ಮನಸ್ಸು ಪರಿವರ್ತನೆ ಮಾಡ್ದ? ಯಾರ್ದರಿಪ್ಪ? ಮಗ ಹಾ, ಯಾರ ಮನಸ್ಸು ಪರಿವರ್ತನೆ ಮಾಡ್ದ? ಯಾರ್ದರಿಪ್ಪ? ಒಂದ್ ಊರಾಗ ಒಬ್ಬ ತಂದಿ ಮಗ ಇದ್ರು. ಹೌದು. ಎಲ್ಲಿ? ಒಂದ್ ಊರಾಗ ಒಂದು ತಂದಿ ಮಗ ಇದ್ರು. ಅಣ್ಣ ಸೌಂಡ್ ಮಾಡ್ಬೇಡಣ್ಣ. ಏನ್ ತಪ್ಪಲ್ರಿ? ತಂದೆ ಮಗ ಇದ್ರು. ಹೌದು. ಆ ತಂದೆ ವಿಚಾರ ಮಾಡ್ತಾನ, ಏನಂತ? ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ. ಹೌದು. ತಾಯಿ ನೆನಪೇ ಬರ್ಲಾರ್ದಂಗ ನಾನು ಬೆಳೆಸ್ಬೇಕಂತೇಳಿ ಮಗನಿಗೆ ಸಾಲಿಗೆ ಹಚ್ಚದ. ಯಾರು? ಅಪ್ಪ. ಮೈಂದ್ರಿಗೆ ಒಳಗ. ಹೌದು. ಬಡತನ ಪರಿಸ್ಥಿತಿ ಇತ್ತು. ಹೌದು. ತಂದಿ ಮತ್ತವ್ರ ಲೆಕ್ಕ ಕೆಲಸಕ್ಕೆ ಹೋಗ್ತಿದ್ದ, ದಗದಕ್ ಹೋಗ್ತಿದ್ದ. ಹೌದೌದು. ಊರಾಗ ಕೆಲಸ ಮಾಡಿ ದಗದ ಮಾಡಿ 10ನೇ ತನ ಸಾಲಿ ಕಲಿಸದ. ಹೌದು. ಮುಂದ ಮಗ ಹೇಳ್ತಾನ, ಏನಂತ? ಯಪ್ಪ, ಓ, ಈ ಮೈಂದ್ರಿ ಒಳಗ 10ನೇ ತನ 10th ತನನೇ ಅಷ್ಟೇ ಸಾಲಿ ಅದ. ಹೌದು. ಮುಂದಿನ ಶಿಕ್ಷಣಕ್ಕಾಗಿ ನಾನು ಸೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದ. ಯಾರು? ಮಗ. ಮಗ ತಂದಿ ವಿಚಾರ ಮಾಡ್ತಾನ, ಏನತ್ರಿ? ಇಲ್ಲೇ ಸಾಲಿ ಕಲಿಸ್ಬೇಕಾದ್ರ ಮತ್ತವ್ರ ಬಲ್ಯಕ್ ನಾನು ದಗದಕ್ ಹೋಗಿನಿ, ಕೆಲ್ಸಕ್ ಹೋಗಿನಿ. ಹೌದು. ಮಗ ಸೊಲ್ಲಾಪುರಕ್ಕೆ ಹೋಗ್ತೀನಲ್ಕತ್ತಾನಲ್ಲಿ ರೊಕ್ಕ ಜಾಸ್ತಿ ಬೇಕು. ಹೆಂಗ ಮಾಡ್ಲಿ? ಹಾ, ದಗದ ದಿನ ಒಬ್ರ ಬಲ್ಯಕ್ ನಾನು ದಗದಕ್ ಹೋದ್ರ ರೊಕ್ಕ ಕೈಯಾಗ ಉಳಿಯಲ್ಲ. ಹೌದು. ನಾನು ದುಡಿಲಿಕ್ ನಿಂದ್ರಬೇಕಂತ ಹೇಳಿ ಒಬ್ಬರು ಸೌಕರ ಮನೆಯಾಗ ದುಡಿಲಿಕ್ ನಿಂತು ಒಮ್ಮೆ ರೊಕ್ಕ ತಗೊಂಡು ಬಂದು ಸೊಲ್ಲಾಪುರದಾಗ ಕಾಲೇಜದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸೊಲ್ಲಾಪುರದಾಗ ಸಾಲಿ ಕಲಿಸ್ತಿದ್ದೆ. ಯಾರು? ತಂದೆ. ಹೌದು. ಹೌದು. ಮಗ ಸೊಲ್ಲಾಪುರದಾಗ ಸಾಲಿ ಕಲಿತಿದ್ದ. ತಂದೆ ಮೈಂದ್ರಿ ಒಳಗ ದುಡ್ಲಿಕ್ ನಿಂತಿದ್ದ. ಹೌದು. ಮುಂದ ಸೊಲ್ಲಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ನೌಕರಿ ಆಯ್ತು ಹನುಮಣ್ಣ. ಹೌದು. ದೊಡ್ಡ ನೌಕರಿ ಆಯ್ತು. ದೊಡ್ಡ ನೌಕರಿ ಆಯ್ತು. ಹೌದು. ದೊಡ್ಡ ನೌಕರಿ ಆದ ಕೂಡಲಿನ ಮಗ ಫೋನ್ ಹಚ್ತಾನ ತಂದೆಗೆ, ಏನತ್ರಿ? ಯಪ್ಪ, ಓ, ಎಷ್ಟು ದಿವಸ ನನ್ನ ಸಲುವಾಗಿ ದುಡ್ದಿದ್ದಕ್ಕೂ ಪ್ರತಿಫಲ ಸಿಕ್ತು, ನನಗ ದೊಡ್ಡ ನೌಕರಿ ಆಯ್ತು ಅಂದ ಮಗ. ಹೌದು. ತಂದೆಗೆ ಎಷ್ಟು ಆನಂದ ಆಗಿರ್ಬೇಕು. ಹೌದು. ಬಹಳ ಆನಂದ ಆಯ್ತು. ಹೌದು. ಬಹಳ ಆನಂದ ಆಯ್ತು.
ಅದೇ ಸಮಯದೊಳಗ ಮಗ ಒಂದು ಮಾತು ಹೇಳ್ತಾನ. ಏನಂತ್ರಿ? ಯಪ್ಪ ಓ ಇನ್ನೊಂದು ಮಾತು ಹೇಳ್ತೀನಿ, ನನ್ನ ಮ್ಯಾಗ ನೀ ಸಿಟ್ಟಿಗೆ ಬರಬೇಡಪ್ಪ ಅಂತ ಹೇಳ್ದ. ಹೇಳ. ಅವಾಗ ಹೇಳ ಮಗನ ತಂದು ತಂದಿ. ಹೌದು. ಅವಾಗ ಮಗ ಹೇಳ್ತಾನ, ಏನಂತ್ರಿ? ಯಪ್ಪ ಇಲ್ಲೇ ಸೊಲ್ಲಾಪುರದಾಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ. ಹೌದು. ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ. ಹೌದು. ಇಬ್ರು 8 ದಿವಸ ಆಗನ ಲಗ್ನ ಇಟ್ಟುಕೊಂಡಿವಿ, ಲಗ್ನಕ್ಕೆ ಬರ್ಬೇಕಂತ ಹೇಳ್ದ. ಹೇಳ. ಇಷ್ಟು ಹೇಳಿದ್ರು ತಂದಿಗೆ ಸಿಟ್ಟು ಬರ್ಬೇಕಲ್ಲ, ಸಿಟ್ಟು ಬರ್ಲಿಲ್ಲ. ಖುಷಿ ಆಯ್ತ್ರಿ. ಅವಾಗ ಮಗನಿಗೆ ಹೇಳ್ತಾನ, ಹೌದು. ಮಗನ ನೀ ತಾಯಿ ಇರ್ಲಾರ್ದ ಪರದೇಶ ಮಗ ಅದಿ. ಹೌದು. ನಿನ್ನ ಖುಷಿನೇ ನನ್ನ ಖುಷಿ, ನಿನ್ನ ಸಂತೋಷನೇ ನನ್ನ ಸಂತೋಷ. ಹೌದು. ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಒಂದು ಬಳಕ್ ಮುಗಿತ್ತು. 8 ದಿವಸ ಆಗನ ನಿಮ್ಮ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ ಮೈಂದ್ರಿಗಿದಿಂದ ಬಸ್ಸಿಗೆ ಕೂತು ಸೊಲ್ಲಾಪುರಕ್ಕೆ ಲಗ್ನಕ್ಕೆ ಹೋದ. ಲಗ್ನ ಭಾರಿ ಆಯ್ತು. ಭಾರಿ ಆಯ್ತು. ಎಲ್ಲ ದೊಡ್ಡ 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 ಮಂದಿ ಬಂದಿದ್ರು. ಹೌದು. ಭಾರಿ ಆಯ್ತು. ತಂದು ಹೇಳ್ತಾನ ಮಗನಿಗೆ, ಏನಂತ್ರಿ? ಯಪ್ಪ ಓ ಲಗ್ನ ರೇ ಭಾರಿ ಆಯ್ತು, ನಾ ತಿರುಗಿ ಮೈಂದ್ರಿಗೆ ಹೋಗ್ತೀನಿ ಅಂತ ಹೇಳ್ದ. ಹೇಳ. ಅವಾಗ ಮಗ ಅತ್ತಾನ, ಏನಂತ್ರಿ? ಯಪ್ಪ ಇರೋದ ನಾ ಒಬ್ಬನೇ ಮಗ ಅದೀನಿ. ಹೌದು. ಎಷ್ಟು ದಿವಸ ನನ್ನ ಸಲುವಾಗಿ ನೀ ದುಡಿತಿದ್ದಿ, ದುಡಿತಿದ್ದಿ. ಇನ್ನು ಮ್ಯಾಗ ನೀ ಯಾರಿಗೋಸ್ಕರ ದುಡಿಬೇಕು? ಹೌದ. ನೀ ದುಡಿಯೋದು ಬೇಡ. ಬೇಡ. ನನಗ ನೌಕರಿ ಆಗ್ಯದ, ಒಂದು ಮನಿ ತಗೊಂಡಿನಿ, ನನ್ನ ಮನಿಗೆ ನಡಿ ಕೂತು ಊಟ ಮಾಡಕತ್ತೆ ಅಂದ ಮಗ. ಹೌದು. ಅವಾಗ ತಂದು ಹೇಳ್ತಾನ, ಏನಂತ್ರಿ? ಏ ಮಗನ, ಓ ನಿನಗ ನೌಕರಿ ಇದ್ದಿರ್ಬೇಕು, ಪಗಾರ ಇದ್ದಿರ್ಬೇಕು, ಮನಿ ಇದ್ದಿರ್ಬೇಕು, ಅದು ನನಗೇನು ಬೇಡ. ಬೇಡ. ಭಗವಂತ ಕೊಟ್ಟಿರ್ತಕ್ಕಂಥ ಶರೀರದಾಗ ಇನ್ನೂ ಶಕ್ತಿ ಅದ. ಹೌದು. ಈ ಶಕ್ತಿ ಹೋಗತ್ತನ ನಿನ್ನ ಋಣದಾಗಿರಲ್ಲ ಒಂದು ತಂದಿ. ಹೌದು. ಯಪ್ಪ ಹೋಗಬೇಡತ್ತೆ ಮಗ ಕಣ್ಣೀರು ತಗದ. ಹೌದು. ಅಂದ್ರೂ ಕೂಡ ಬಸ್ಸಿಗೆ ಹತ್ತಿ ಮೈಂದ್ರಿಗೆ ಬಂದ. ಮೈಂದ್ರಿಗೆ ಬಂದ ಮುಂದ ಆ ಸೊಲ್ಲಾಪುರದಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬರದಾಗ ಬೀರಣ್ಣ ದೇವರ ವರವಿನಿಂದ ಒಂದು ಗಂಡಸು ಮಗ ಹುಟ್ಟಿ ಬತ್ತು. ಹುಟ್ಟಿ ಬತ್ರಿಪ್ಪ. ಯಾರ ಮಗ? ಗಂಡಸು ಮಗ. ಗಂಡ ಮಗ ಹುಟ್ಟಿ ಬಂದ. ಹೌದು. ಗಂಡ ಮಗ ಹುಟ್ಟಿ ಬಂದು 10 ವರ್ಷದವಾದ. ಆದ ಆ ಮಗ ಕೇಳ್ತಾನ ತಂದಿಗೆ, ಏನಂತ್ರಿ? ಯಪ್ಪ ನಾ ಹುಟ್ಟಿ 10 ವರ್ಷದವಾಗಿನಿ, ಆಗೀನಿ. ಒಂದು ದಿವಸನೂ ನನಗ ಯಾವ್ರಿಗೆ ನೀ ಕರ್ಕೊಂಡು ಹೋಗ್ಲಿಲ್ಲ. ಆಗಿಲ್ಲ. ಎಕ್ಕೋ ಇಡಬೇಡ. ಒಂದು ದಿವಸನೂ ನನಗೆ ಯಾವ್ರಿಗೆ ನೀವು ಕರ್ಕೊಂಡು ಹೋಗ್ಲಿಲ್ಲ. ಹೌದು. ಎಕ್ಕೋ ತೆಗೆದು ಬಿಡ. ಯಾವ್ರಿಗೂ ನನಗೆ ಕರ್ಕೊಂಡು ಹೋಗ್ಲಿಲ್ಲ. ಹೌದು. ನಮಗ ಮಂದಿ ಮಕ್ಕಳು ಬಂಧು ಬಳಗ ಅದಾರೋ, ನಾವೇನು ಪರದೇಶ ಇದ್ದೀವೋ ಅಪ್ಪ ಅಂತ ಕೇಳತ್ತು. 10 ವರ್ಷದ ಕೂಸು ಮಗ ಕೇಳ. ಅವಾಗ ತಂದೆತ್ತಾನ, ಏನಂತ್ರಿ? ಯಪ್ಪ ನಾವು ಪರದೇಶಿಗಳಲ್ಲ, ಮೈಂದ್ರಿಗೆ ಒಳಗ ನಮ್ಮ ಅಪ್ಪ ಅದಾನ. ಹೌದು. ಅಂದ್ರೆ ನಿನ್ನ ಮುತ್ತಿ ಅದ. ಹೌದು. ಇಲ್ಲೇ ಇರುವತ್ತೇಳಿ ನಮ್ಮ ಅಪ್ಪನ ಕಾಲು ಬಿದ್ದೀನಿ. ಹೌದು. ನಮ್ಮ ಅಪ್ಪ ನನ್ನ ಮಾತು ಕೇಳಿಲ್ಲ, ನಾಯರಿ ಏನ್ ಮಾಡ್ಲಿ ಮಗನ ಅಂದ. ಯಾರು ತಂದಿ? ತಂದಿ. ಅವಾಗ 10 ವರ್ಷದ ಕೂಸು ಹೇಳ್ತದ, ಏನಂತ್ರಿ? ಯಪ್ಪ ಓ ಚಿಂತೆ ಮಾಡಬೇಡ, ನಿಮ್ಮ ಅಪ್ಪಗ ನಾ ಈ ಮನೆಗೆ ಕರ್ಸ್ಕೊತೀನಿ, ಫೋನ್ ಹಚ್ಚಿ ಕೊಡುವಲ್ಲಕತ್ತು. ಹೌದು. ಫೋನ್ ಹಚ್ಚಿ ಕೊಟ್ಟ. ಫೋನ್ದಾಗ ಮುತ್ಯನ ಸಂಗಟ ಮೊಮ್ಮಗ ಮಾತಾಡ್ತಾನ. ಏನಂತ್ರಿ? ಮುತ್ಯ ಓ ನಾನ್ ನಿನ್ನ ಮೊಮ್ಮಗ ಅದೀನಿ, 10 ವರ್ಷದವಾಗಿನಿ. ಹೌದು. ನನಗ ನೋಡ್ಲಿಕ್ಕೆ ಯಾಕೆ ಬಂದಿನ ಮುತ್ಯ ನೀನು? ಹೌದು. ನಿನ್ನ ಸಂಗಟ ಆಟ ಆಡುವಂಗಾಗಲ್ಕತ್ತದ, ನಿನ್ನ ಕೈ ತುತ್ತ ತಿನ್ನುವಂಗಾಗಲ್ಕತ್ತದ. ನೀ ಬರತ್ತನ ನಾವು ಊಟನೆ ಮಾಡಲ್ಲ, ಉಪವಾಸ ಇರ್ತೀನಿ ಮುತ್ಯ ಅಲ್ಲಕತ್ತು. 10 ವರ್ಷದ ಕೂಸ ಹಠ ತೊಡ್ತು. ಹಠ ತೊಡ್ತು. ಹೌದು. ಅವಾಗ ಮುತ್ಯ ವಿಚಾರ ಮಾಡ್ತಾನ, ಏನಂತ್ರಿ? ಮೊಮ್ಮಗನು 10 ವರ್ಷದವಾಗೇನಂತ. ಹೌದು. ನಾನು ಮೊಮ್ಮಗನ ಮುಖ ನೋಡ್ಬೇಕಂತೇಳಿ ಖುಷಿದಿಂದ ಮೈಂದ್ರಿಗಿದಿಂದ ಬಸ್ಸಿಗೆ ಹತ್ತಿ ಸೊಲ್ಲಾಪುರಕ್ಕೆ ಹೋದ. ಹೋದ. ಸೊಲ್ಲಾಪುರದಾಗ ಹೋಗಿ ಮೊಮ್ಮಗನ ಮುಂದೆ ಮುತ್ಯ ನಿಂತ. ಹೌದು. ಮುತ್ಯಾಗ ನೋಡಿ ಮೊಮ್ಮಗ ಜಿಗದ್ಯಾಳಕತ್ತು ಹನುಮಣ್ಣ. ಮುತ್ತೆ ನೋಡಿ ಮೊಮ್ಮಗ ತೆಗೆದಾಡು, ಮೊಮ್ಮಗ ನೋಡಿ ಮುತ್ತೆ ತೆಗೆದಾಡು. ಖುಷಿ ಆಯ್ತು. ಖುಷಿ ಆಯ್ತು. ಹೌದು. ಜಿಗದ್ಯಾಳಕತ್ತು. ಹೌದು. ಇವನು ಜಿಗದ್ಯಾಡೋದು ನೋಡಿ ಮನ್ಯಾಗ ನೌಕರಿ ಮಾಡೋನಿಗೆ ಖುಷಿ ಆಯ್ತು. ಇವನು ಜಿಗದ್ಯಾಳಕತ್ತ. ಹೌದು. ಮಗನಿಗೆ ಅವಾಗ ಹೆಂಡತಿ ಕರೆದು ಹೇಳ್ತಾನ, ಏನಂತ? ನೋಡು ನಮ್ಮ ಅಪ್ಪಗ ಈ ಮನೆಗೆ ಬಾರ್ತೇಳಿ ನಾ ಕಾಲು ಬಿದ್ದೀನಿ. ಹೌದು. ನಮ್ಮ ಅಪ್ಪ ಈ ಮನೆಗೆ ಬಂದಿಲ್ಲ. ಬಂದಿಲ್ಲ. ಯಾವಾಗ ನನ್ನ ಮಗನ ಮಾತು ಕೇಳಿ. ಹೌದು. ಯಾರ ಮಾತು ಕೇಳಿ? ನನ್ನ ಮಗನು. ನನ್ನ ಮಗನ ಮಾತು ಕೇಳಿ ಯಾವಾಗ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಇವತ್ತು ನಮ್ಮ ಅಪ್ಪ ಬಂಗಾರ ತಾಟ್ನ್ಯಾಗ ಊಟ ಮಾಡ್ಬೇಕಂತ ಹೇಳ್ದ. ಹೌದು. ಯಾವ ತಾಟ್ನ್ಯಾಗ? ಬಂಗಾರ ತಾಟ್ನಾಗ್ರಿ. ತಗೋ ಬಂಗಾರ ತಾಟ, ಹೌದು. ಹಾಕು ಊಟಕ್ಕ. ಹೌದು. ಒಯ್ದು ನಮ್ಮ ಅಪ್ಪಗ ಕೊಡೋತ್ ಹೇಳ್ದ. ಹೆಂಡತಿ ಯಾಕಾಗಲ್ಲ ಹೇಳಿ ಬಂಗಾರ ತಾಟ್ನ್ಯಾಗ ಊಟ ಹಾಕೊಂಡು ಆ ಸೊಸೆ ಇದ್ದಕ್ಕೆ ಮಾವಗ ಬಂಗಾರ ತಾಟ್ನ್ಯಾಗ ಊಟ ಕೊಟ್ಟಳು. ಆ ಮಾವನ ಲಕ್ಷ್ಯ ಬಂಗಾರ ತಾಟ್ನಿ ಮ್ಯಾಗಿಲ್ಲ. ಇಲ್ಲ ಇಲ್ಲ. ಎಲ್ಲಿ ಅದ? ಎಲ್ಲದ್ರಿ? ಮೊಮ್ಮಗನ ಮುಖ ನೋಡಿದ್ರೊಳಗ ತಲ್ಲಿನಾಗೇನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ. ಹೌದು. ಮೊಮ್ಮಗ ಮುಖ ನೋಡಿ
ಒಂದು ತುತ್ತ ಮೊಮ್ಮಗನಿಗೆ ತಿನ್ನಿಸಿ ತಾವೊಂದು ತುತ್ತ ಬಾಯಾಗ ಹೈಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು. ಮುತ್ಯಾನ ಜೊಲ್ಲ ಸೋರಿ ಬಂಗಾರ ತಾಟ್ನ್ಯಾಗ ಬಿತ್ತು. ಏನ್ ಬಿತ್ತು? ಬಂಗಾರ ತಾಟ್ನ್ಯಾಗ ಬಿತ್ತು ಜೋಲ. ಮುತ್ಯಾನ ಜೊಲ್ಲ ಬಿತ್ತು. ಹೌದು. ಆ ಜೊಲ್ಲ ಬೀಳೋದು ಮನ್ಯಾಗ ಸೊಸಿ ನೋಡಿದ್ರು. ಹೌದು. ಸೊಸಿ ನೋಡತ್ತಾಳ. ಏನಂತ್ರಿ? ರೀ 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 ನಿಮ್ಮ ಅಪ್ಪನ ಜೊಲ್ಲ ರೀ ಬಂಗಾರ ತಾಟ್ನ್ಯಾಗ ಬಿತ್ತು. ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ, ನೀವೇ ತೊಳಿರಂದ್ರೆ. ಹೌದು. ನೋಡ್ರಿಪ್ಪ ಸಸಿ ಮಗಳು ಇವ್ರ ಮಗಳು ನೀವೇ ತೊಳಿರಂದ್ರು. ಹೌದು. 11 ವರ್ಷ ಆತ ನಮ್ಮ ಸಂಸಾರ ಬಾರಿ ನಡೆದಿತ್ತು. ಹೌದು. ಯಾವಾಗ ಈ ಮುದಕ್ ನಮ್ಮ ಮನ್ಯಾಗ ಕಾಲಿಟ್ಟನಂದ ಬಳಕ ಈ ಮನ್ಯಾಗ ಮುದುಕರ ಇರ್ಬೇಕು ಅಂದಂದ್ರು, ನಾರಿ ಇರ್ಬೇಕು ಅಂದಂದ್ರು. ಹೌದು. ಅವಾಗ ನೌಕರಿ ಮಾಡವತ್ತಾನ. ಏನತ್ರಿ? ಈಗ ನಮ್ಮ ಅಪ್ಪಗ ವಯಸ್ಸಾಗ್ಯದ. ಮಗ ಶಾಣೆ ಇದ್ದ. ಶಾಣೆ ಇದ್ದ. ಹೌದು. ನಮ್ಮ ಅಪ್ಪಗ ವಯಸ್ಸಾಗ್ಯದ. ಹೌದು. ಈ ಸಮಯದೊಳಗ ನಮ್ಮ ಅಪ್ಪಗ ದುಡ್ಕೊಂಡು ತಿನ್ನು ಮೈಂದ್ರಿಗೆ ಹೋಗತ್ತೇವ. ನಾ ಹೆಂಗಲ್ಲಿ ಹಂಗಲ್ಲಿ ನಿನ್ನ ಹೊಟ್ಟಿಲೆ ಮಗ ಹುಟ್ಟೇನ, ಮಗನಿಗೆ ಬಿಟ್ಟು ನಿನಗ್ ಬಿಟ್ಟರೆ ನಾ ಹೆಂಗಿರ್ಲಿ? ಹೌದು. ನನಗ ಮಗ ಬೇಕು, ನೀ ಬೇಕು, ನಮ್ಮ ಅಪ್ಪ ಬೇಕಲ್ಲ ಕತ್ತ. ಹೌದು. ಅವಾಗ ಹೆಂಡತಿ ಎತ್ತಾಳ. ಏನತ್ರಿ? ಈ ಮನ್ಯಾಗ ನಿಮ್ಮ ಅಪ್ಪ ಇರ್ಬೇಕಂದ್ರ ಹೌದು. ನಿಮ್ಮ ಅಪ್ಪನ ಜೊಲ್ಲ ತೊಳೆಯೋದು ನನ್ನ ಕೈಲಿ ಆಗಲ್ಲ. ನಿಮ್ಮ ಅಪ್ಪನ ಜೊಲ್ಲ ತೊಳ್ಳಾರ್ದಂಗ ನೀ ಏನಾರ ಮಾಡ್ಕೊಂಡ ಬಾ. ಅವಾಗ ನಿಮ್ಮ ಅಪ್ಪಗೆ ಈ ಮನ್ಯಾಗ ಇರ್ಲಿಕ್ಕ ಪರ್ಮಿಷನ್ ಅದ ಅಂತ ಹೇಳಿದ್ರು. ಹೌದು. ಯಾಕಾಗಲ್ಲ ಅಂದೇವ? ಹಾ ಚಂದನ ನೌಕರಿ ಮಾಡಕ್ ಹೋಗಿ ಚಂದಿಗೆ ಮನೆಗೆ ಬರುವಂತ ಸಮಯದೊಳಗ ಹೌದು. 30 ಮಣ್ಣಿನ ಪರಿಣಗಳು ತಗೊಂಡು ಬಂದ. ಹೌದು. ಯಾವ ಪರಿಣ? ಮಣ್ಣಿನ್ರಿ. ಮಣ್ಣಿನ ಪರಿಣಗಳು ತಗೊಂಡು ಬಂದು ಹೆಂಡತಿ ಕೈಯ ಪಟ್ಟ ಹೇಳ್ತಾನ. ಏನಪ್ಪ? ತಗೋ, 30 ಮಣ್ಣಿನ ಪರಿಣಗಳದಾವ. ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು. ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿಬೇಡ, ಎಡಗೈಲಿ ಒಯ್ದು ಹೊರಬೇಕಡ ಅಂತ ಹೇಳ್ದ. ಬಲಗೈಲೆ ಬೇಡ, ಎಡಗೈಲೆ. ಎಡಗೈಲಿ ಒಕ್ಕಡ ಅಂದ. ಹೌದು. ಹೆಂಡತಿ ಯಾಕಾಗಲ್ಲ ಅಂತ ಹೇಳಿದ್ರು. ಹೌದು. ದಿನ ಒಂದು ಮಣ್ಣಿನ ಪರಿಣದಾಗ ಮಾವು ಊಟ ಕೊಡ್ತಿದ್ರು. ಮಾವು ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿತಿದ್ದಿಲ್ಲ, ಎಡಗೈಲೆ ಒಯ್ದು ಹೊರಗೊಬ್ಬಾಡ್ತಿದ್ರು. ಹಿಂಗ 10 ದಿವಸ ಆಯ್ತು. ಆಯ್ತು. 11ನೇ ದಿವಸಿಗೆ ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಹೊರಗೊಬ್ಬಾಡ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದ್ದಿಲ್ಲ. ಇರ್ತೀವಿಲ್ಲ. ಹೆಣ್ಮಗಳಿಗೆ ಚಿಂತೆ ಆಯ್ತು. ಹೌದು. ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರಲ್ಲ. ಹೌದು. ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಹೌದು. ಒಂದು ದಿವಸ ಮರಿಗೆ ನಿಂತು ನೋಡಿದ್ರು. ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಅಕ್ಕಿನ ಮಗನೇ ಮುತ್ಯನ ಜೋಲ ತೊಳಿಕತ್ತಿತ್ತು. ಹೌದು. ಮಗ ಹಾ ಮುತ್ಯನ ಜೋಲ ತೊಳೆದ ನೋಡಿ ಅಕ್ಕಿನ ಮಗನ ಜೋಲ ತೊಳಿಕತ್ತು. ನೋಡಿ ಸಂಕಟ ಆಗಲಕತ್ತು. ಹೌದು. ತ್ರಾಸ ಆಗಲಕತ್ತು. ಹೌದು. ಓಡ್ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಬೈದು ಅಳತಾಳ. ಏನತ್ತ? ಏ ಮಗನ, ಓ ನಿಮ್ಮ ಅಪ್ಪಗ ದೊಡ್ಡ ನೌಕರಿ ಅದ, ಪಗಾರ ಜಾಸ್ತಿ ಬರ್ತದ, ದೊಡ್ಡ ಮನಿ ಅದ, ನಮದು ನಾವು ಶ್ರೀಮಂತರಿದ್ದೆವು. ಬಂಗಾರ ತಾಟ್ನ ತೊಳೆಯುವಂತ ಎಳಿ ಕೈಗಳದಾವು. ಹೌದು. ಆ ಹೊಲಸು ಮುದುಕನ ಜೊಲ್ಲ ಯಾಕೆ ತೊಳಿಕತ್ತಿಗೋ ಮಗನ? ಅಂತದೇನು ಕರ್ಮ ಬಂದದು ನಿನಗಂತೇಳಿ ತಾಯಿ ಬೈದು ಅಳ್ಳಕತ್ತರು. ಅವಾಗ 10 ವರ್ಷದ ಕೂಸು ಹೇಳ್ತಾರ. ಏನತ್ರಿ? ಯವ್ವಾ ಓ ಅಳಬೇಡ. ಹಾ ಯಾಕ ನಮ್ಮ ಮುತ್ಯನ ಜೊಲ್ಲ ನಾ ತೊಳಿಕತ್ತಿನ ಅಂತ ಕೇಳಿದ್ರ, ಹೌದು. ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ. ಆಗ್ಯದ. ನಮ್ಮ ಮುತ್ಯನ ಜೊಲ್ಲ ಸೋರ್ಲಕತ್ತದ. ಹೌದು. ಅವ್ವ ಮುಂದನು ನಿನಗ ವಯಸ್ಸಾಗ್ತದ. ಹೌದು. ಆ ಸಮಯದೊಳಗ ನಿಂದು ಜೊಲ್ಲ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪ್ರಣೆಯಲ್ಲಿ ಹುಡುಕಾಡಿ ಇವೇ ತೊಳೆದು ನಿನಗಿಂದ ಕತ್ತಿನ 10 ವರ್ಷದ ಮಾತ್ರಿ. ಮಗನ ಮಾತು ಕೇಳಿ ತಾಯಿ ಮನಸ್ಸ ಪರಿವರ್ತನೆ ಇರೋ ಮಾತು ಹೇಳಿದ್ರು. ಒಬ್ಬ ಮಗ ತಾಯಿ ಮನಸ್ಸು ಪರಿವರ್ತನೆ ಮಾಡ್ಯಾನ ಹನುಮಾನ. ಹೌದು. ಮುಂದಿನ ಸಂಧಿಗೆ ಯಾವ ಮಗಳು ಯಾವ ತಾಯಿ ಮನಸ್ಸು ಪರಿವರ್ತನೆ ಮಾಡ್ಯಾಳ ಅಂತಕ್ಕಂಥದ್ದು ಹೇಳ್ರಿ. ಅದನ್ನ ಬಿಟ್ಟು ಗಂಡಸರಲ್ಲ, ಅವ ಒಬ್ಬನೇ ಗಂಡಸ, ಅವ ಒಬ್ಬನೇ ಮಕ್ಕಳು ಹಾಡದನೇನು? ಏನ್ ಮಾತಾಡ್ತು? ಪುರಾಣ ಪುಂಡ್ರಗೋಷ್ಠಿ, ಶಾಸ್ತ್ರ ಶಾಣ್ಯರ ಗೋಷ್ಠಿ, ಖಂಡಿತ ಹೇಳೋ ಮಿಲ್ಟ್ರಿ ಮಕ್ಕಳು ಯಾಕೆ ಹೇಳ್ಯಾರ? ಬಸವರಾಜ ಸದಾಶಿವ ಮತ್ತೆ ಅವರು ಮಿಲ್ಟ್ರಿ ಮಕ್ಕಳೇ ಅಂತ ಹೇಳ್ಯಾರು. ನಾ ಹೇಳಿಲ್ಲ ಮತ್ತ ಸದಾಶಿವ ಅವ್ರ ಮುದ್ದೆ ಹೇಳ್ಯಾರ. ಇದನ್ನು ಪುರಾಣದಾಗಿ ಬರ್ತದೆ. ಹಿಂಗೆ ಹೇಳಿದ್ರೆ ನಡೀತದನು? ನಡೆಯಂಗಿಲ್ಲ. ಯಾಕಂತ ಕೇಳಿದ್ರ ಇಲ್ಲಿ ಏನು ವಿಷಯ ಅದ ಅದನ್ನ ಅಷ್ಟೇ ಬಳಸಬೇಕಾಗ್ಯದ. ಇರ್ಲಿ ಪುಣ್ಯಾತ್ಮರೇ, ಇರ್ಲಿ. ಆನಂದಾಗಿ ಮರಿಗಳು, ಆನಂದಾಗಿ ಮರಿಗಳು ಮೇಲು ಮುಖ ಮಾಡಿ ಸೃಷ್ಟಿಕರ್ತ ಶಿವನಿಗೆ ಹೊರಗಾಲ
ಭಕ್ತಿಯಿಂದ